ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ರಾಜವಿದ್ಯಾ ರಾಜಗುಹ್ಯ ಯೋಗ ಎಂದು ಕರೆಯುತ್ತಾರೆ. ಇದನ್ನು ರಹಸ್ಯತಮ ಜ್ಞಾನ ಎಂದೂ ಕರೆಯುತ್ತಾರೆ. ಭಗವಾನ್ ಶ್ರೀಕೃಷ್ಣನ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಜೀವಿಯು ಐಹಿಕ ಭವಬಂಧನದಿಂದ ಬಿಡುಗಡೆ ಹೊಂದಿ ಭಗವದ್ಧಾಮವನ್ನು ಪ್ರವೇಶಿಸಲು ಸಾಧ್ಯವಿದೆ. ಈ ಕುರಿತಾಗಿ ನಾವು ವಿವರವಾಗಿ ಕಳೆದ ಸಂಚಿಕೆಯಲ್ಲಿ ಕೇಳಿದ್ದೇವೆ. ಭಗವಂತನ ಭಕ್ತಿಯನ್ನು ಮಾಡಲು ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಇದರ ಕುರಿತಾಗಿಯೂ ನಾವು ವಿವರವಾಗಿ ನೋಡಿದ್ದೇವೆ. ಒಬ್ಬ ವ್ಯಕ್ತಿ ತಾನು ಎಷ್ಟೇ ಕೀಳು ಜನ್ಮದಲ್ಲಿ ಹುಟ್ಟಿದ್ದರೂ ಅಥವಾ ಎಷ್ಟೇ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿದ್ದರೂ ಸಹ ಆತನಿಗೆ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶ ಇದೆ. ಏಕೆಂದರೆ ನಾವೆಲ್ಲರೂ ಮೂಲದಲ್ಲಿ ಭಗವಂತನ ಮಕ್ಕಳೇ ಆಗಿದ್ದೇವೆ. ಮಕ್ಕಳು ಎಷ್ಟೇ ತಪ್ಪು ಮಾಡಿದರೂ ತಾಯಿಯು ಕ್ಷಮಿಸುವಂತೆ ಭಗವಂತನು ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡಿ ನಮ್ಮನ್ನು ತನ್ನಲ್ಲಿಗೆ ಕರೆದುಕೊಳ್ಳಲು ಸದಾ ಸಿದ್ಧನಾಗಿರುತ್ತಾನೆ. ಭಗವಂತನ ಭಕ್ತಿಯನ್ನು ಮಾಡುವ ಆಯ್ಕೆಯನ್ನು ನಾವು ಮಾಡಿಕೊಳ್ಳಬೇಕು ಅಷ್ಟೇ. ಈ ವಿಚಾರವಾಗಿ ಭಗವಂತನು ನಮಗೆ ಒತ್ತಾಯಪಡಿಸುವುದಿಲ್ಲ. ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅನುವಾದ: ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು. ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಈ ಐಹಿಕ ಪ್ರಪಂಚದ ಸೋಂಕು ಎಷ್ಟೊಂದು ಪ್ರಬಲವಾಗಿರುತ್ತದೆಂದರೆ ಭಗವಂತನ ಸೇವೆಯಲ್ಲಿ ತೊಡಗಿರುವಂತಹ ಭಕ್ತನೂ ಸಹ ಕೆಲವೊಮ್ಮೆ ಇದರ ಬಲೆಗೆ ಬೀಳುತ್ತಾನೆ. ಆದರೆ ಇಂತಹ ತಾತ್ಕಾಲಿಕ ಪತನವು ಭಕ್ತನನ್ನು ಅಯೋಗ್ಯನನ್ನಾಗಿ ಮಾಡುವುದಿಲ್ಲ. ಭೌತಿಕ ತ್ರಿಗುಣಗಳಿಗೆ ಬದ್ಧನಾದಂತಹ ಜೀವಿಯು ತ್ರಿಗುಣಗಳಿಗೆ ಅನುಸಾರವಾಗಿ ತನ್ನ ಕಾರ್ಯಗಳನ್ನು ಮಾಡುತ್ತಾನೆ. ಇದು ಆತನ ಬದ್ಧ ಸ್ಥಿತಿ. ಆದರೆ ಒಮ್ಮೆ ಈ ಬಂಧನದಿಂದ ಹೊರಬಂದ ನಂತರ ವ್ಯಕ್ತಿಯು ಸಹಜ ಸ್ಥಿತಿಗೆ ಬರುತ್ತಾನೆ. ಅದು ಆತನ ಸಹಜ ಸ್ವರೂಪವಾಗಿರುತ್ತದೆ. ಅಲ್ಲಿ ಆತನು ಭೌತಿಕ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯ ಆಚರಣೆ ಎಷ್ಟೊಂದು ಪ್ರಬಲವಾದದ್ದು ಎಂದರೆ ತಾತ್ಕಾಲಿಕವಾಗಿ ಆಗುವಂತಹ ಈ ಪತನವನ್ನು ಕೂಡಲೇ ಅದು ಸರಿಪಡಿಸುತ್ತದೆ. ಹೀಗೆ ಭಕ್ತಿ ಸೇವೆಯ ಪ್ರಕ್ರಿಯೆಯು ಯಾವಾಗಲೂ ಯಶಸ್ವಿಯಾಗುತ್ತದೆ. ಭಕ್ತನಲ್ಲಿ ಕಾಣುವಂತಹ ತಾತ್ಕಾಲಿಕ ಪತನಕ್ಕೆ ಆತನನ್ನು ಯಾರೂ ಅಪಹಾಸ್ಯ ಮಾಡಬಾರದು. ಭಕ್ತನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸುತ್ತಲೇ ಒಮ್ಮೊಮ್ಮೆ ಸಂಭವಿಸುವ ಇಂತಹ ಪತನಗಳು ಕಾಲಕ್ರಮದಲ್ಲಿ ನಿಂತು ಹೋಗುತ್ತವೆ. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುವ ಪ್ರಕ್ರಿಯೆಯಲ್ಲಿ ದೃಢ ಮನಸ್ಸಿನಿಂದ ನಿರತನಾದವನು ಅಕಸ್ಮಾತ್ತಾಗಿ ಪತನ ಹೊಂದಿದ್ದನ್ನು ಕಂಡರೂ ಅವನು ದಿವ್ಯ ನೆಲೆಯಲ್ಲಿದ್ದಾನೆ ಎಂದು ಭಾವಿಸಬೇಕು. ಸಾಧುರ್ ಏವ, ಆತನು ಸಾಧು ಎನ್ನುವ ಮಾತುಗಳನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ. ಆಕಸ್ಮಿಕವಾಗಿ ಪತನ ಹೊಂದಿದ ಮಾತ್ರಕ್ಕೆ ಭಕ್ತನನ್ನು ತೆಗಳಬಾರದು. ಆಕಸ್ಮಿಕವಾಗಿ ಪತನ ಹೊಂದಿದ್ದರೂ ಆತನನ್ನು ಸಾಧು ಎಂದೇ ಪರಿಗಣಿಸಬೇಕು ಎಂದು ಈ ಶಬ್ದಗಳು ಭಕ್ತರಲ್ಲದವರಿಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಭಕ್ತನ ಒಂದೇ ಒಂದು ಅರ್ಹತೆ ಎಂದರೆ ಒಂದಿಷ್ಟು ವಿಚಲಿತನಾಗದೆ ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗುವುದು. ಆಧ್ಯಾತ್ಮಿಕ ಭಕ್ತಿ ಸೇವೆಯಲ್ಲಿ ತೊಡಗಿರುವ ಭಕ್ತನು ಎಲ್ಲ ಬಗೆಯ ಅಸಹ್ಯಕರ ರೀತಿಗಳಲ್ಲಿ ವರ್ತಿಸಬಹುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಐಹಿಕ ಸಂಬಂಧಗಳ ಬಲಿಷ್ಠ ಪ್ರಭಾವದಿಂದ ಉಂಟಾಗುವ ಆಕಸ್ಮಿಕಗಳನ್ನು ಮಾತ್ರ ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಭಕ್ತಿ ಸೇವೆಯು ಸ್ವಲ್ಪ ಹೆಚ್ಚು ಕಡಿಮೆ ಮಾಯಾಶಕ್ತಿಯ ವಿರುದ್ಧ ಯುದ್ಧ ಸಾರಿದಂತೆ. ಮಾಯಾಶಕ್ತಿಯೊಡನೆ ಹೋರಾಡುವಷ್ಟು ಮನುಷ್ಯನು ಶಕ್ತನಾಗುವವರೆಗೆ ಆಕಸ್ಮಿಕ ಪತನಗಳು ಆಗಬಹುದು. ಆದರೆ ಹಿಂದೆಯೇ ಹೇಳಿದಂತೆ ಸಾಕಷ್ಟು ಶಕ್ತಿಯನ್ನು ಪಡೆದಾಗ ಆತನು ಇಂತಹ ಪತನಗಳಿಗೆ ಒಳಗಾಗುವುದಿಲ್ಲ. ಯಾರೂ ಈ ಶ್ಲೋಕವನ್ನು ದುರುಪಯೋಗ ಮಾಡಿಕೊಂಡು ತಪ್ಪಾಗಿ ನಡೆದು ತಾನು ಇನ್ನೂ ಭಕ್ತನೇ ಎಂದು ತಿಳಿದುಕೊಳ್ಳಬಾರದು. ಭಕ್ತಿ ಸೇವೆಯಿಂದ ಆತನು ತನ್ನ ಸ್ವಭಾವವನ್ನು ಉತ್ತಮಗೊಳಿಸಿಕೊಳ್ಳದೇ ಇದ್ದರೆ ಆತನು ಒಳ್ಳೆಯ ಭಕ್ತನಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ,
ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಭಗವಂತನ ಭಕ್ತಿಯನ್ನು ಮಾಡಿದವರಿಗೆ ಎಂದೂ ನಾಶವಿಲ್ಲ. ಆದ್ದರಿಂದ ಈ ಭಕ್ತಿ ಸೇವೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸಿಕೊಡುವುದರಿಂದ ಮತ್ತು ಸಮಾಜದಲ್ಲಿ ಎಲ್ಲರೂ ಭಕ್ತಿಯನ್ನು ಆಚರಿಸುವುದರಿಂದ ಸಮಾಜದಲ್ಲಿ ಶಾಂತಿಯು ನೆಲೆಸಲು ಸಾಧ್ಯವಿದೆ. ಭಗವಂತನ ನಿಜವಾದ ಭಕ್ತರು ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡುತ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಯು ಭಕ್ತಿಯಲ್ಲಿ ತೊಡಗುತ್ತಾನೋ ಆಗ ಆ ಭಗವಂತನಲ್ಲಿ ಇರುವಂತಹ ದಿವ್ಯ ಗುಣಗಳು ಆತನಲ್ಲಿಯೂ ಮೂಡುತ್ತದೆ. ಆಕಸ್ಮಿಕವಾಗಿ ಭಕ್ತಿ ಸೇವೆಯಲ್ಲಿ ಪತನವನ್ನು ಹೊಂದಿದವನು ಪ್ರತ್ಯೇಕವಾಗಿ ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ಅಗತ್ಯವಿಲ್ಲ. ತನ್ನ ಪ್ರಸ್ತುತ ಭಕ್ತಿ ಸೇವೆಯನ್ನು ಮುಂದುವರಿಸಿದರೆ ಸಾಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಸಂಕೀರ್ತನೆಯನ್ನು ನಿಲ್ಲಿಸದೆ ಮುಂದುವರಿಸಬೇಕು. ಇದು ಭಕ್ತನನ್ನು ಎಲ್ಲ ಆಕಸ್ಮಿಕ ಪತನಗಳಿಂದ ರಕ್ಷಿಸುತ್ತದೆ. ಹೀಗೆ ಅವನು ಎಲ್ಲ ಐಹಿಕ ಕಲ್ಮಶಗಳ ಸೋಂಕಿನಿಂದ ಎಂದೆಂದೂ ಮುಕ್ತನಾಗಿರುವನು. ಭಕ್ತಿ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಉನ್ನತ ಕುಟುಂಬದಲ್ಲೇ ಜನಿಸಿರಬೇಕು ಎಂದೇನೂ ಇಲ್ಲ. ಯಾವುದೇ ಕುಟುಂಬದಲ್ಲಿ ಜನಿಸಿರಲಿ, ಯಾವುದೇ ಸಮಾಜಕ್ಕೆ ಸೇರಿರಲಿ, ಭಕ್ತಿಯನ್ನು ಮಾಡುವಂತಹ ಅವಕಾಶವು ಪ್ರತಿಯೊಬ್ಬರಿಗೂ ಇದೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯೂ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾ ತೇಪಿ ಯಾಂತಿ ಪರಾಂ ಗತಿಂ. ಅನುವಾದ: ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಯೋಗಾಭ್ಯಾಸವನ್ನು ಮಾಡುವುದು ಬಹಳ ಕಷ್ಟ. ಗೃಹಿಣಿಯರಾಗಿ ಮನೆ ಕೆಲಸಗಳ ಜವಾಬ್ದಾರಿಯನ್ನು ಹೊತ್ತಂತಹ ಸ್ತ್ರೀಯರಿಗೆ ಯೋಗಾಭ್ಯಾಸವನ್ನು ಮಾಡಲು ಸಮಯಾವಕಾಶ ಇರುವುದಿಲ್ಲ. ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನವೂ ದೊರೆತಿರುವುದಿಲ್ಲ. ಕಾಡಿಗೆ ಹೋಗಿ ತಪಸ್ಸನ್ನು ಆಚರಿಸುವಂತಹ ಕಾರ್ಯವು ಅವರಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇನ್ನು ಕಾರ್ಮಿಕ ವರ್ಗ ಅಥವಾ ಶೂದ್ರರು ಮತ್ತು ವೈಶ್ಯರು ಇವರೂ ಸಹ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಮಯವನ್ನು ಕಳೆಯುತ್ತಿರುತ್ತಾರೆ. ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಮಾಡಲು ಸಮಯಾವಕಾಶ ಇರುವುದಿಲ್ಲ. ಅದರ ಕುರಿತಾಗಿ ಸರಿಯಾದ ಶಿಕ್ಷಣವೂ ದೊರೆಯುವುದಿಲ್ಲ. ಇಲ್ಲಿ ಭಗವಂತನು ಹೇಳುವುದೇನೆಂದರೆ, ಭಕ್ತಿ ಸೇವೆಯು ಎಷ್ಟೊಂದು ಸುಲಭವೆಂದರೆ ಯಾವ ರೀತಿಯ ಜನರಿಗೂ ಇದನ್ನು ಆಚರಿಸಲು ಸಾಧ್ಯವಿದೆ. ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬರೆಯುತ್ತಾರೆ, ನಾಯಿಯನ್ನು ತಿನ್ನುವಂತಹ ಚಂಡಾಲನೂ ಸಹ ಭಗವಂತನ ನಾಮವನ್ನು ಸಂಕೀರ್ತನೆ ಮಾಡಬಹುದು. ಇನ್ನು ಉಳಿದವರ ಬಗ್ಗೆ ಹೇಳುವುದೇನಿದೆ? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುವಂತಹ ಜನರಲ್ಲಿ ಮೇಲು ಕೀಳು ಎಂಬಂತಹ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಭಕ್ತಿ ಸೇವೆಯನ್ನು ಆಚರಿಸಬಹುದು. ಗುರುವಿನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳನಾದ ಮನುಷ್ಯನು ಯೋಗ್ಯವಾದ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಲ್ಲ. ಭಗವಾನ್ ಶ್ರೀಕೃಷ್ಣನು ಇಲ್ಲಿ ಅರ್ಜುನನಲ್ಲಿ ಈ ವಿಷಯವನ್ನು ಘೋಷಿಸುವಂತೆ ತಿಳಿಸುತ್ತಾನೆ. ಏಕೆಂದರೆ ಭಗವಂತನು ನುಡಿದ ಮಾತುಗಳಾದರೂ ಸುಳ್ಳಾಗಬಹುದು, ಭಗವಂತನ ಭಕ್ತರು ನುಡಿದ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ. ಭಗವಂತನು ತನ್ನ ಭಕ್ತರ ಮಾತನ್ನು ಯಾವತ್ತೂ ಸುಳ್ಳಾಗಲು ಬಿಡುವುದಿಲ್ಲ. ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅನುವಾದ: ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗು. ಭೌತಿಕ ಪ್ರಪಂಚವನ್ನು ಅನಿತ್ಯಂ ಅಸುಖಂ ಲೋಕಂ ಎಂದು ಕರೆದಿದ್ದಾರೆ. ಈ ಐಹಿಕ ಪ್ರಪಂಚವು ಅಶಾಶ್ವತವಾದದ್ದು ಮತ್ತು ಇದು ಯಾವಾಗಲೂ ದುಃಖದಿಂದ ತುಂಬಿರುತ್ತದೆ. ಇಲ್ಲಿ ಸದಾಕಾಲ ಸಂತೋಷವಾಗಿರಲು ಯಾರಿಗೂ ಸಾಧ್ಯವಿಲ್ಲ. ಅರ್ಜುನನು ಒಂದು ಸಾಧು ಸ್ವಭಾವದ ರಾಜಕುಟುಂಬದಲ್ಲಿ ಹುಟ್ಟಿದವನು. ಅವನಿಗೂ ಪರಮಪ್ರಭುವು ನನ್ನ ಭಕ್ತಿ ಸೇವೆಯನ್ನು ಆರಿಸಿಕೊ ಮತ್ತು ಶೀಘ್ರವಾಗಿ ಭಗವದ್ಧಾಮಕ್ಕೆ ಬಂದು ಬಿಡು ಎಂದು ಹೇಳುತ್ತಾನೆ. ದುಃಖಗಳೇ ತುಂಬಿದ ಈ ಅಶಾಶ್ವತ ಜಗತ್ತಿನಲ್ಲಿ ಯಾರೂ ನಿಲ್ಲಬಾರದು. ಪ್ರತಿಯೊಬ್ಬನೂ ದೇವೋತ್ತಮ ಪರಮಪುರುಷನ ಹೃದಯಕ್ಕೆ ತನ್ನನ್ನು ಕೂಡಿಸಿಕೊಳ್ಳಬೇಕು. ಆಗ ಆತನು ಶಾಶ್ವತವಾಗಿ ಸುಖಿಯಾಗಿರಬಹುದು. ಎಲ್ಲ ವರ್ಗಗಳ ಮನುಷ್ಯರ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬಲ್ಲ ಒಂದೇ ಒಂದು ಪ್ರಕ್ರಿಯೆ ಎಂದರೆ ಪರಮಪ್ರಭುವಿನ ಭಕ್ತಿ ಸೇವೆ. ಆದುದರಿಂದ ಪ್ರತಿಯೊಬ್ಬನೂ
ಕೃಷ್ಣ ಪ್ರಜ್ಞೆಯನ್ನು ಆರಿಸಿಕೊಂಡು ತನ್ನ ಬದುಕನ್ನು ಪರಿಪೂರ್ಣ ಮಾಡಿಕೊಳ್ಳಬೇಕು. ಅಂತಿಮವಾಗಿ ಭಗವಂತನು ಭಗವದ್ಗೀತೆಯ ಮೂಲ ಸಂದೇಶವನ್ನು ನೀಡುತ್ತಿದ್ದಾನೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.